ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಅಂದರೆ, ಶ್ರುತಿ ನೈಲ್ ಪಾಲಿಶ್ ಹಚ್ಕೊಂಡು ರೂಮಲ್ಲಿ ಕೂತ್ಕೊಳ್ತಾ ಇರ್ತಾಳೆ. ಆವಾಗ ರವಿ ಬರ್ತಾನೆ. ಓ ರವಿ, ಇವಾಗ ಬಂದೆ, ನಂಗೆ ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ, ತಲೆ ಸಿಡ್ದಂಗೆ ಆಗ್ತಿದೆ, ನಿನ್ನ ಸ್ಟೈಲಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ತೀಯ ಅಂತ ರವಿಗೆ ಹೇಳ್ತಾಳೆ. ಮಾಡ್ಕೊಂಬರ್ತೀನಿ, ನನಗೆ ಎಷ್ಟು ಫಿಕ್ಸ್ ಮಾಡ್ತೀಯಾ ಅಂತ ಕೇಳ್ತಾನೆ. ಏನು ಫಿಕ್ಸ್ ಮಾಡೋದು, ಸಂಬಳ ಶ್ರುತಿ, ನನಗೆ ಸಂಬಳ ಕೊಡ್ತೀಯ ಅಂತ ಕೇಳ್ತಾನೆ. ನಿಂಗೇನು ತಲೆ ಕಟ್ಟಿದೆಯಾ, ನೀನು ನನ್ನ ಗಂಡ ಕಣೋ, ನಿನಗೆ ಯಾಕೆ ಸಂಬಳ ಕೊಡಲಿ ಅಂತ ಹೆಂಡ್ತಿಗೆ ಮಾಡಿಕೊಡ್ಬೇಕಾಗಿರ್ತು ನಿನ್ನ ಧರ್ಮ ಅಂತ ಶ್ರುತಿ ಹೇಳ್ತಾಳೆ. ಹಾಗೆ ತಾನೆ, ಮತ್ತು ಮೀನಾ ಅತ್ತಿಗೆಗೆ ಸಂಬಳ ಫಿಕ್ಸ್ ಮಾಡಿದೆಯಾ, ಅವ್ರಿಗೆ ಸಂಬಳ ಕೊಟ್ಟಿದೆಯಾ ಅಂತ ಹೇಳ್ತಾನೆ. ಜೀವನ ಪೂರ್ತಿ ಆ ನೋವು ಅವ್ರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ, ನಿನಗೆ ಗೊತ್ತಿಲ್ವಾ, ಅವ್ರು ಎಷ್ಟು ಪ್ರೀತಿಯಿಂದ ಈ ಮನೆಯವ್ರ ಸೇವೆ ಎಲ್ಲ ಮಾಡ್ತಾರೆ, ನಿಂಗೆ ಎಷ್ಟು ದುರಹಂಕಾರ ಇದೆ ಅಂತ ಶ್ರುತಿಗೆ ರವಿ ಬೈತಾನೆ. ಸಾಕು ರವಿ, ನಿಲ್ಲಿಸು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ, ಇದನ್ಯಾರು ನಿನ್ಗೆ ಹೇಳಿದ್ದು ಅಂತ ಕೇಳ್ತಾಳೆ. ಯಾರು ಹೇಳಿದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ಮಾಡ್ತಿರೋದೇ ನಾನು ಹೇಳಿದ್ದು ಅಂತ ಹೇಳ್ತಾನೆ. ಆವಾಗ ಶ್ರುತಿ ಹೇಳ್ತಾಳೆ, ಏನೂ ಗೊತ್ತಿಲ್ಲದೆ ಮಾತಾಡಬೇಡ ರವಿ, ನಾನು ಆ ಥರ ಟ್ರೀಟ್ ಮಾಡಿದ್ದಲ್ಲ. ಈ ಮನೇಲಿ ಯಾರೂ ಅವ್ರ ಬಗ್ಗೆ ಕೇರ್ ತೊಗೊಳ್ಳಲ್ಲ, ಯಾರಿಗೂ ಅವ್ರ ಬಗ್ಗೆ ಚಿಂತೆ ಇಲ್ಲ, ನಾನೊಬ್ಬಳೇ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರೋದು. ನೀವೆಲ್ಲ ಅವ್ರ ಅಡ್ವಾಂಟೇಜಾಗಿ ತೊಗೊತಿದ್ದೀರಾ. ಅವರೇ ಕೇಳಿ ಎಲ್ಲರೂ ಕೆಲಸ ಮಾಡ್ಕೋತಿದ್ದಾರೆ, ಅವರೇ ಎಲ್ಲ ಕೆಲಸ ಮಾಡ್ತಾರೆ, ಬಟ್ ಅವ್ರ ಬಗ್ಗೆ ಯಾರೂ ಕೇರ್ ತೊಗೊಳ್ಳಲ್ಲ, ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ನೀವು ಯಾರಾದರೂ ಕೇಳಿದ್ದೀರಾ ಅಂತ ಶ್ರುತಿ ರವಿಗೆ ಕೇಳ್ತಾಳೆ. ಅವರು ನನ್ನೊಬ್ಬರು ಕೆಲಸ ಮಾತ್ರ ಮಾಡ್ತಾ ಇಲ್ಲ ರವಿ, ಎಲ್ಲರ ಕೆಲಸನೂ ಮಾಡ್ತಾ ಇದ್ದಾರೆ. ನಾನು ಅವರು ಪ್ರೀತಿಯಿಂದ ಅವರಿಗೆ ಕೊಟ್ಟಿದ್ದು, ಅದನ್ನು ಸ್ಯಾಲ್ರಿ ಅಂತ ನೀವೆಲ್ಲರೂ ಸೇರ್ಕೊಂಡು ಅಂದ್ಕೊಂಡು ಇನ್ಸಲ್ಟ್ ಮಾಡ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ. ಏನು ಶ್ರುತಿ, ನೀನು ಮಾಡಿರೋ ತಪ್ಪನ್ನು ನಮ್ಮೆಲ್ಲರ ಮೇಲೆ ಹೊರಿಸಿದ್ಯಾ ಅಂತ ರವಿ ಕೇಳ್ತಾನೆ. ಅಲ್ಲ ರವಿ, ಮದುವೆಗೆ ಮುಂಚೆ ಆದರೂ ಪಾಪ ಹೂ ಮಾರ್ಕೊಂಡು ಅವ್ರ ಸಂಪಾದನೆ ಅವ್ರು ಮಾಡ್ಕೋತಾ ಇದ್ರು, ಆದರೆ ಈ ಅಪ್ಪನ ಮದುವೆ ಆಗಿ ಏನೂ ಇಲ್ಲ, ಅವ್ರ ಖರ್ಚಿಗೆ ಏನು ಮಾಡ್ತಾರೆ ರವಿ, ನೀನು ಖರ್ಚು ಕೊಡ್ತೀಯಾ ಅಂತ ಕೇಳ್ತಾಳೆ ಶ್ರುತಿ. ಆವಾಗ ರವಿ ಹೇಳ್ತಾನೆ, ನಮ್ಮ ತಾಯಿ ನನ್ನ ಕೆಲಸ ಎಲ್ಲ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಅಡುಗೆ ಮಾಡಾಕ್ತಾರೆ, ಹಾಗಂತ ಅವ್ರಿಗೆ ಸಂಬಳ ಕೊಡ್ತೀಯ ಶ್ರುತಿ ನೀನು ಅಂದಾಗ ಇಲ್ಲ ಅಂತ ಹೇಳ್ತಾಳೆ. ಇದು ಹಾಗೆ, ನಾನು ನನ್ನ ಅತ್ತಿಗೆನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ, ನೀನು ಹೋಗಿ ಅವ್ರ ಪ್ರೀತಿಗೆ ಸಂಬಳ ಅಂತ ಕೊಟ್ಟರೆ ಅವ್ರಿಗೆ ಹೇಗಾಗುತ್ತೆ ಮನಸ್ಸಿಗೆ ಅಂತ ರವಿ ಶ್ರುತಿನ ಕೇಳ್ತಾನೆ. ಅಯ್ಯೋ ರವಿ, ನಾನು ಅದನ್ನು ಸಂಬಳ ಅಂತ ಕೊಟ್ಟಿದ್ದಲ್ಲ, ಅವ್ರ ಮೇಲೆ ಪ್ರೀತಿಯಿಂದನೇ ಕೊಟ್ಟಿದ್ದು. ಅವ್ರ ಖರ್ಚಿಗೆ ಅವ್ರು ಯಾರ ಹತ್ರ ಕೇಳ್ತಾರೆ, ನಾನು ಮತ್ತು ರೋಹಿಣಿ ಹೊರಗಡೆ ದುಡಿತೀವಿ, ಪಾಪ ಅವ್ರು ಏನು ಮಾಡ್ತಾರೆ ಅಂತ ಶ್ರುತಿ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾಳೆ. ಈ ಕಡೆ ಮೀನು ಬೇಜಾರಲ್ಲಿ ಬಟ್ಟೆ ಮಾಡಿಸ್ತಾ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು, ಏನಮ್ಮ ಮೀನೇಶ್ವರಿ ಅಂತ ಕೇಳ್ತಾಳೆ. ಮೀನಾ, ಊಟ ಹಾಕ್ಲಾರಿ, ದೋಸೆ ಮಾಡಿಕೊಡ್ಲಾ ಅಂತ ಕೇಳ್ತಾನೆ. ಬೇಡಮ್ಮ, ಹೊರಗಡೆ ತಿಂದ್ಕೊಂಡು ಬಂದಿದ್ದೆ ಅಂತ ಹೇಳ್ತಾನೆ. ಮೀನನ ಮುಖ ಸಪ್ಪೆ ಇರೋದು ನೋಡಿ, ಏನಮ್ಮ ಮೀನೇಶ್ವರಿ, ಏನು ಡಲ್ಲಾಗಿದೆಯಾ ಅಂತ ಹೇಳ್ತಾಳೆ. ಏನೂ ಇಲ್ಲ ರೀ ಅಂತ ಹೇಳ್ತಾರೆ. ಈ ಹೆಣ್ಮಕ್ಳು ಏನೂ ಇಲ್ಲ ರೀ ಅಂದರೆ ತುಂಬಾ ಅರ್ಥ ಇರುತ್ತೆ, ಏನು ಹೇಳು, ನಂಗೆ ಗೊತ್ತಾಗ್ತಿದೆ ನಿನ್ನ ಮನಸ್ಸಲ್ಲಿ ಏನೋ ಬೇಜಾರಿದೆ ಅಂತ ಸೂರ್ಯ ಮೀನಿಗೆ ಕೇಳ್ತಾನೆ. ಮೀನ ಎತ್ಕೊಂಡು ಹೋಗಿ 2,000 ರೂಪಾಯಿನ ತಂದು ಕೊಡ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಏನಮ್ಮ, ಹೂ ಕೊಟ್ಟಿರೋ ದುಡ್ಡು ಅಮ್ಮನಿಗೆ ಕೊಡು ಅಂತ ಹೇಳಿಲ್ವಾ, ನೀನು ಯಾಕೆ ತೊಗೊಂಡೆ ಅಂತ ಹೇಳ್ತಾನೆ. ಇದು ಆ ದುಡ್ಡು ಅಲ್ಲ ರೀ ಅಂತ. ಮತ್ತೇನು ದುಡ್ಡು ಅಂತ ಕೇಳ್ತಾನೆ. ಇದು ಸಂಬಳ ರೀ ಅಂತ ಹೇಳ್ತಾಳೆ. ಸಂಬಳನ, ಏನಮ್ಮ ಇದು ಸಂಬಳ, ಯಾರು ಕೊಟ್ಟಿದ್ದು ಅಂತ ಕೇಳ್ತಾನೆ. ಮೀನಾ ಹೇಳ್ತಾಳೆ, ಶ್ರುತಿ ನನಗೆ ಈ ಥರ 2,000 ರೂಪಾಯಿ ಕೊಟ್ಟಲು, ಈ ಥರ ಅಂತ ಹೇಳ್ತಾಳೆ. ನಾನು ಈ ಮನೆಯಲ್ಲಿ ಕೆಲಸದವಳಾಗೆ ಉಳಿದ್ಕೊಂಡ್ಬಿಡ್ತೀನಿ ನೋರಿ ಅಂತ ಭಯ ಆಗ್ತಿದೆ ಅಂತ ಸೂರ್ಯಂಗೆ ಹೇಳ್ತಾಳೆ. ರೋಹಿಣಿ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನು, ಶ್ರುತಿ ಅಪ್ಪ ದೊಡ್ಡ ಸಾಹುಕಾರರು, ನಾನು ಮಾತ್ರ ಬಡ ಕುಟುಂಬದಿಂದ ಬಂದವಳು, ನಾನು ಮಾತ್ರ ಹೀಗೆ ಬಡವಳಾಗಿ ಉಳಿದ್ಬಿಡ್ತೀನಿ, ಈ ಮನೆ ಕೆಲಸದವಳಾಗಿ ಉಳಿದ್ಬಿಡ್ತೀನಿ, ಈ ಮನೆಯವರೆಲ್ಲರೂ ನನ್ನ ಕೆಲಸದವಳು ಅಂತಾನೆ ನೋಡೋದು ರೀ ಅಂತ ಮೀನಾ ಬೇಜಾರಿಂದ ಸೂರ್ಯಂಗೆ ಹೇಳ್ತಾಳೆ. ಅಲ್ಲ ಕಣೆ, ಅವಳು ಕೊಟ್ಲು ಅಂತ ನೀನು ಯಾಕೆ ತೊಗೊಂಡೆ, ನಾನು ಹೇಳಿದೆ ಅವಳು ದೊಡ್ಡ ದುರಾಂಕಾರಿ ಅಂತ, ನೀನೇ ವಕಾಲತ್ತು ವಹಿಸ್ಕೊಂಡು ಅವಳನ್ನ ಮನೆ ಕರ್ಕೊಂಡು ಬಂದೆ, ಮತ್ತು ಬೇರೆಯವ್ರು ತುಂಬ ಒಳ್ಳೆಯವಳು ಅಂತ ಹೇಳ್ತಾ ಇದ್ದೆ, ನೀನು ಯಾಕೆ ದುಡ್ಡು ತೊಗೊಂಡೆ, ಬೇಡ ಅಂತ ಹೇಳಬೇಕಿತ್ತು ಅಂತ ಹೇಳ್ತಾನೆ ಸೂರ್ಯ.